Good morning, dear students. Welcome to Engineering Drawing online class. STMIT Biro. First year students. JTO by Krishnamurthy G. First lesson is Introduction of Engineering Drawing. Yes, let us see. Engineering Drawing Introduction and its importance. Even the engineering drawing common for all engineering trades. ಎಲ್ಲ ಟ್ರೇಡ್ನವರು ಕಾಮನ್ ಸಿಲೆಬಸ್ ಆಗಿರುತ್ತೆ. ಹಾಗೆ ನೋಡೋಣ. ಇಂಟ್ರೊಡಕ್ಷನ್ ಆ್ಯಂಡ್ ಇಟ್ಸ್ ಇಂಪಾರ್ಟೆನ್ಸ್. ಕಮ್ಯುನಿಕೇಷನ್. ಇಟ್ ಈಸ್ ದ ಪ್ರೋಸೆಸ್ ಆಫ್ ಕನ್ವೇಯಿಂಗ್ ಫೀಲಿಂಗ್ಸ್ ಆರ್ ಇನ್ಫಾರ್ಮೇಷನ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಒನ್ ಪರ್ಸನ್ ಟು ಅನದರ್ ಪರ್ಸನ್. ಕಮ್ಯುನಿಕೇಷನ್ ಈಸ್ ದ ಮೇನ್ ಥಿಂಗ್ ವಿಚ್ ಸಪ್ರೇಟ್ಸ್ ದ ಹ್ಯೂಮನ್ ಬೀಯಿಂಗ್ ಫ್ರಮ್ ದ ಅದರ್ ಲಿವಿಂಗ್ ಬೀಯಿಂಗ್ಸ್. ನೀವಿಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ. ಕಮ್ಯುನಿಕೇಷನ್ ಅಂದರೆ ಒಂದು ಪ್ರೋಸೆಸ್ ಕನ್ವೆ ಮಾಡೋವಂಥದ್ದು ಫೀಲಿಂಗ್ಸ್ ಮತ್ತು ಅಥವಾ ಇನ್ಫಾರ್ಮೇಷನ್ಸ್ಗಳನ್ನ. ಇಂಥದಕ್ಕೆ ನಾವು ಕಮ್ಯುನಿಕೇಷನ್ ಅಂತೀವಿ. ಹೌದು, ಒಬ್ಬ ಮನಸ್ಸಿನಿಂದ ಒಬ್ಬನಿಗಾಗಿರ್ಬೋದು ಅಥವಾ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗಾಗಿರ್ಬೋದು. ಆ್ಯಂಡ್ ದೆನ್ ಕಮ್ಯುನಿಕೇಷನ್ ಈಸ್ ದ ಮೇನ್ ಥಿಂಗ್ ವಿಚ್ ಸಪ್ರೇಟ್ಸ್ ದ ಹ್ಯೂಮನ್ ಬೀಯಿಂಗ್ಸ್ ಫ್ರಮ್ ಅದರ್ ಲಿವಿಂಗ್ ಬೀಯಿಂಗ್ಸ್. ಒಬ್ಬ ಮನುಷ್ಯನಿಂದ ಇನ್ನೊಂದು ಅದರ್ ಲಿವಿಂಗ್ ಬೀಯಿಂಗ್ಸ್ಗೆ ಸಪ್ರೇಟ್ ಮಾಡುತ್ತೆ. ಹಾಗೆ ನಾವು ನಿಮ್ಮ ಇವತ್ತು ರೆಗ್ಯುಲರ್ ಕ್ಲಾಸಲ್ಲಿ ನೀವು ನೋಡಿದ್ದೀರಾ, ಇಲ್ಲಿ ಸೆಂಡರ್ಸ್ ಮತ್ತು ರಿಸೀವರ್ಸ್ ಇರಬೇಕು ಒಂದು ಇನ್ಫಾರ್ಮೇಷನ್ನ ಪಾಸ್ ಮಾಡಲಿಕ್ಕೆ. ಒಂದು ಡಯಾಗ್ರಾಮ್ನ ನೋಡಿ, ಇಲ್ಲಿ ಸೆಂಡರ್ಸು ಮೆಸೇಜಸ್ ಅಥವಾ ಇನ್ಫಾರ್ಮೇಷನ್ನ ಸೆಂಡ್ ಮಾಡ್ತಾನೆ, ಅದನ್ನು ರಿಸೀವ್ ಮಾಡ್ಕೊಳಕ್ಕೆ ಅದರ್ ಸೈಡಲ್ಲಿ ಇರ್ತಾರೆ. ಈ ಸೆಂಡರ್ಸು ಮತ್ತು ರಿಸೀವರ್ಸ್ಗೆ ಮೇನ್ ಮೀಡಿಯಾ ಬಂದು ಲ್ಯಾಂಗ್ವೇಜು. ಹಾಗೆಯೇ ಲ್ಯಾಂಗ್ವೇಜ್ ಇಸ್ ದ ಮೇನ್ ಮೀಡಿಯಾ ಆಫ್ ದ ಕಮ್ಯುನಿಕೇಷನ್. ಲ್ಯಾಂಗ್ವೇಜ್ ಇಟ್ ಈಸ್ ದ ಮೀಡಿಯಾ ಆಫ್ ಕಮ್ಯುನಿಕೇಷನ್. ಈ ಲ್ಯಾಂಗ್ವೇಜಸಲ್ಲಿ ಟೋಟಲಿ 5 ಲ್ಯಾಂಗ್ವೇಜಸಲ್ಲಿ ಬರುತ್ತೆ. ಸೈನ್ ಲ್ಯಾಂಗ್ವೇಜ್, ಗ್ರಾಫಿಕಲ್ ಲ್ಯಾಂಗ್ವೇಜ್, ರಿಟರ್ನ್ ಲ್ಯಾಂಗ್ವೇಜ್, ವೋಕಲ್ ಲ್ಯಾಂಗ್ವೇಜ್, ಕಂಪ್ಯೂಟರ್ ಲ್ಯಾಂಗ್ವೇಜ್. ಗ್ರಾಫಿಕಲ್ ಲ್ಯಾಂಗ್ವೇಜ್ನ ಅಗೇನ್ ಕ್ಲಾಸಿಫೈ ಮಾಡ್ತೀವಿ ಇಂಜಿನಿಯರಿಂಗ್ ಡ್ರಾಯಿಂಗ್ ಆ್ಯಂಡ್ ದೆನ್ ಮಾಡರ್ನ್ ಆರ್ಟ್. ಮಾಡರ್ನ್ ಆರ್ಟ್ನ ಮತ್ತೆ ಅಗೇನ್ ಕ್ಲಾಸಿಫೈ ಮಾಡ್ತೀವಿ ಆಯಿಲ್ ಪೇಂಟಿಂಗ್ ಆ್ಯಂಡ್ ದೆನ್ ವಾಟರ್ ಪೇಂಟಿಂಗ್. ಆ್ಯಂಡ್ ದೆನ್ ವೋಕಲ್ ಲ್ಯಾಂಗ್ವೇಜ್ನ ಮತ್ತೆ ಅಗೇನ್ ಕ್ಲಾಸಿಫೈನ ಮಾಡ್ತೀವಿ ವಿತ್ ಆಲ್ಫಾಬೆಟ್ ಆ್ಯಂಡ್ ದೆನ್ ವಿತೌಟ್ ಆಲ್ಫಾಬೆಟ್ಸ್. ಇಲ್ಲಿ ನೋಡಿ, ಸೈನ್ ಲ್ಯಾಂಗ್ವೇಜ್ನ ಯಾರು ಉಪಯೋಗಿಸ್ತಾರೆ, ಗ್ರಾಫಿಕಲ್ ಲ್ಯಾಂಗ್ವೇಜ್ನ ಯಾರು ಉಪಯೋಗಿಸ್ತಾರೆ, ಹೇಗೆ ಎಫೆಕ್ಟಿವ್ ಆಗಿರುತ್ತೆ. ರಿಟರ್ನ್ ಲ್ಯಾಂಗ್ವೇಜ್ ಮತ್ತು ವೋಕಲ್ ಲ್ಯಾಂಗ್ವೇಜ್ ಆ್ಯಂಡ್ ದೆನ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಇದನ್ನು ಯಾರ್ಯಾರು ಉಪಯೋಗಿಸ್ತಾರೆ, ಎಷ್ಟು ಎಫೆಕ್ಟಿವ್ ಆಗಿರುತ್ತೆ, ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂತ ನೋಡ್ತಾ ಹೋಗೋಣ ಒನ್ ಬೈ ಒನ್. ನಾವಿಲ್ಲಿ ಫಸ್ಟ್ ಒನ್ ಸೈನ್ ಲ್ಯಾಂಗ್ವೇಜ್ನ ತಗೋಣ. ಲಿಮಿಟೇಷನ್ ಆಫ್ ಸೈನ್ ಲ್ಯಾಂಗ್ವೇಜಸ್. ಇದರಲ್ಲಿ ಇನ್ಫಾರ್ಮೇಷನ್ಸ್ ಆಫ್ ಫೀಲಿಂಗ್ಸ್ ಕೆನಾಟ್ ಬಿ ಕನ್ವೇಡ್ ಎಫೆಕ್ಟಿವ್ಲಿ. ಇನ್ಫಾರ್ಮೇಷನ್ ಫೀಲಿಂಗ್ಸು ಅಷ್ಟೊಂದು ಎಫೆಕ್ಟಿವ್ ಆಗಿ ಕನ್ವೆ ಆಗೋದಿಲ್ಲ. ಚಾನ್ಸಸ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದ ಇನ್ಫಾರ್ಮೇಷನ್ಸ್ ಆಫ್ ಫೀಲಿಂಗ್ಸ್. ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ. ಬೋತ್ ದ ಕಮ್ಯುನಿಕೇಟರ್ ಆ್ಯಂಡ್ ದ ರಿಸೀವರ್ ಟು ಬಿ ಪ್ರೆಸೆಂಟ್ ಅಟ್ ದ ಸೇಮ್ ಪ್ಲೇಸ್. ಅಂದರೆ ಸೆಂಡರ್ ಆ್ಯಂಡ್ ರಿಸೀವರ್ಸ್ ಆರ್ ಟು ಬಿ ಸೇಮ್ ಪ್ಲೇಸಲ್ಲಿದ್ದರೆ ಮಾತ್ರ, ಪ್ರೆಸೆಂಟ್ ಆಗಿದ್ದರೆ ಮಾತ್ರ ಇಲ್ಲಿ ಕಮ್ಯುನಿಕೇಟ್ ಆಗೋದು ಲ್ಯಾಂಗ್ವೇಜು, ಸೈನ್ ಲ್ಯಾಂಗ್ವೇಜು. ಇಲ್ಲಿ ಇನ್ಫಾರ್ಮೇಷನ್ಸ್ ಆ್ಯಂಡ್ ಫೀಲಿಂಗ್ಸ್ ಕೆನಾಟ್ ಬಿ ಕನ್ವೇಡ್ ಎಫೆಕ್ಟಿವ್ಲಿ ಅಂತಾರೆ. ಬಟ್ ಕನ್ವೆ ಆಗುತ್ತೆ, ಅಷ್ಟೊಂದು ಎಫೆಕ್ಟಿವ್ ಆಗಿ ಕನ್ವೆ ಆಗೋದಿಲ್ಲ ಸೈನ್ ಲ್ಯಾಂಗ್ವೇಜಲ್ಲಿ. ಡಂಬ್ ಆ್ಯಂಡ್ ಡೀಫ್ ಪೀಪಲ್ಸ್ ಈ ಲ್ಯಾಂಗ್ವೇಜಸ್ನ ಉಪಯೋಗಿಸ್ತಾರೆ. ಈ ಡಂಬ್ ಆ್ಯಂಡ್ ಡೀಫ್ ಪೀಪಲ್ಸ್ಗಳು ಏನಾದ್ರೂ ಸೈನ್ ಮಾಡಿ ತೋರಿಸಿದ್ರೆ, ಸಿಗ್ನಲ್ನ ಕೊಟ್ಟರೆ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಆಗುತ್ತೆ. ಹಾಗೆ ನೆಕ್ಸ್ಟ್ ಗ್ರಾಫಿಕಲ್ ಲ್ಯಾಂಗ್ವೇಜ್ ನೋಡೋಣ. ಇನ್ಫಾರ್ಮೇಷನ್ಸ್ ಫೀಲಿಂಗ್ಸ್ ಕ್ಯಾನ್ ಬಿ ಕನ್ವೇಡ್ ಎಫೆಕ್ಟಿವ್ಲಿ ಬಟ್ ಸ್ಟಿಲ್ ದೇರ್ ಆರ್ ಚಾನ್ಸಸ್ ಆಫ್ ಇಮ್ಯಾಜಿನೇಷನ್. ಈ ಒಂದು ಗ್ರಾಫಿಕಲ್ ಲ್ಯಾಂಗ್ವೇಜಲ್ಲಿ ಫೀಲಿಂಗ್ಸು ಮತ್ತು ಇನ್ಫಾರ್ಮೇಷನ್ಸ್ ಕನ್ವೆ ಆಗುತ್ತೆ. ಅಲ್ಲಿ ಏನಪ್ಪ ಅಂದರೆ ಇಮ್ಯಾಜಿನೇಷನ್ಸ್ ಇರಬೇಕು, ಕಮ್ಯುನಿಕೇಷನ್ ಗ್ಯಾಪ್ ಇರಬಾರ್ದು. ಇಲ್ಲಿ viewers may imagine anything in his mind due to absence of written language. ಇಲ್ಲಿ ರಿಟರ್ನ್ ಲ್ಯಾಂಗ್ವೇಜ್ ಆಬ್ಸೆನ್ಸ್ ಆದರೆ ವ್ಯೂವರ್ ಇಮ್ಯಾಜಿನ್ ಮಾಡ್ಕೋಬೇಕಾಗತ್ತೆ. ಎನಿಥಿಂಗ್ ಈಸ್ ಮೈಂಡ್, ಅವನ ಮನಸ್ಸಲ್ಲಿ ಅದನ್ನು ಇಮ್ಯಾಜಿನ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಹೇಳ್ತಾರೆ ವ್ಯೂವರ್ ಮೇ ಇಮ್ಯಾಜಿನ್ ಎನಿಥಿಂಗ್ ಇನ್ ಈಸ್ ಮೈಂಡ್ ಡ್ಯೂ ಟು ದ ಆಬ್ಸೆನ್ಸ್ ಆಫ್ ರಿಟರ್ನ್ ಲ್ಯಾಂಗ್ವೇಜ್. ಅರ್ಥ ಆಯ್ತಲ್ಲ. ಗ್ರಾಫಿಕಲ್ ಲ್ಯಾಂಗ್ವೇಜ್ ಮತ್ತು ಅಗೇನ್ ಕ್ಲಾಸಿಫೈ ಮಾಡ್ತೀವಿ ಇಂಜಿನಿಯರಿಂಗ್ ಡ್ರಾಯಿಂಗ್ ಆ್ಯಂಡ್ ಆಲ್ಸೋ ನೌನ್ ಎಸ್ ಗ್ರಾಫಿಕಲ್ ಲ್ಯಾಂಗ್ವೇಜ್ ಅಂತಲೂ ಕರೀತಾರೆ. ಈ ಗ್ರಾಫಿಕಲ್ ಲ್ಯಾಂಗ್ವೇಜ್ಗೆ ಇನ್ನೊಂದು ಹೆಸರು ಟೆಕ್ನಿಕಲ್ ಡ್ರಾಯಿಂಗ್ಸ್ ಆರ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಹಾಗೆಯೇ ಇನ್ನೊಂದು ವೋಕಲ್ ಲ್ಯಾಂಗ್ವೇಜ್ನ ನೋಡೋಣ. ಫಸ್ಟ್ ಒನ್, ಸ್ಪೀಕರ್ ಆ್ಯಂಡ್ ದ ಲಿಸನರ್ ಶುಡ್ ಬಿ ಅವೇರ್ ದ ಸೇಮ್ ಲ್ಯಾಂಗ್ವೇಜ್. ಇಲ್ಲಿ ಸ್ಪೀಕರ್ ಮತ್ತು ಲಿಸನರ್ ಇಬ್ಬರೂ ಒಂದೇ ಸೇಮ್ ಲ್ಯಾಂಗ್ವೇಜ್ ಗೊತ್ತಿರಬೇಕು ವೋಕಲ್ ಲ್ಯಾಂಗ್ವೇಜಲ್ಲಿ. ಸ್ಟಿಲ್ ದೇರ್ ಆರ್ ಚಾನ್ಸಸ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಡ್ಯೂ ಟು ದ ಕಮ್ಯುನಿಕೇಷನ್ ಗ್ಯಾಪ್. ಕಮ್ಯುನಿಕೇಷನ್ ಗ್ಯಾಪಿನಿಂದ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಂಥ ಚಾನ್ಸಸ್ಗಳು ಇರುತ್ತೆ. ಸಮ್ ಲ್ಯಾಂಗ್ವೇಜ್ ವಿತ್ ಆಲ್ಫಾಬೆಟ್ಸ್ ಆರ್ ಎಕ್ಸಿಸ್ಟಿಂಗ್ ಆನ್ ದ ಟಂಗ್ಸ್ ಓನ್ಲಿ. ಟಂಗ್ಸ್ ಅಂದರೆ ನಾಲಿಗೆ. ಕೆಲವಷ್ಟು ಲ್ಯಾಂಗ್ವೇಜಸ್ಗಳು ನಾಲಿಗೆಯಿಂದ ಎಕ್ಸಿಸ್ಟ್ ಆಗುತ್ತೆ, ಕೆಲವಷ್ಟು ಸೌಂಡಿಂದಲೂ ಬರುತ್ತೆ.
Written language can also be misunderstood as such, and every word gives more than one meaning. ಯಾವುದಾದ್ರೂ ಒಂದು ವರ್ಡ್ ಎಕ್ಸಾಂಪಲ್ ಸನ್ ಅಂದರೆ ಎರಡು ಅರ್ಥ ಕೊಡುತ್ತೆ, ಮಗನೂ ಆಗುತ್ತೆ ಸೂರ್ಯನೂ ಆಗುತ್ತೆ. ಹಾಗೆ ರಿಟರ್ನ್ ಲ್ಯಾಂಗ್ವೇಜಲ್ಲಿ ಆ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದಿಲ್ಲ. ಇಲ್ಲಿ ಲಿಮಿಟೇಷನ್ಸ್ ಆಫ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ನೋಡೋಣ. ಯೂಸಸ್ ಓನ್ಲಿ ದ ಕಂಪ್ಯೂಟರ್ ಪ್ರೋಗ್ರಾಮರ್ಸ್ ಕೆನಾಟ್ ಬಿ ಯೂಸ್ಡ್ ಫಾರ್ ಜನರಲ್ ಕಮ್ಯುನಿಕೇಷನ್. ಇಲ್ಲಿ ಕಂಪ್ಯೂಟರ್ ಲ್ಯಾಂಗ್ವೇಜ್ನ ಪ್ರೋಗ್ರಾಮರ್ಸ್ ಮಾತ್ರ ಉಪಯೋಗಿಸ್ತಾರೆ. ನೆಕ್ಸ್ಟ್ ಕನ್ಕ್ಲೂಷನ್ ಬರೋಣ. Engineering drawing is the language which uses both graphical language and written language for effective communication as vice versa. Engineering drawing ಈ ಲ್ಯಾಂಗ್ವೇಜ್ ತುಂಬ ಎಫೆಕ್ಟಿವ್ ಕಮ್ಯುನಿಕೇಷನ್ ಆಗಬೇಕು ಅಂದರೆ ಗ್ರಾಫಿಕಲ್ ಲ್ಯಾಂಗ್ವೇಜ್ ಮತ್ತು ರಿಟರ್ನ್ ಲ್ಯಾಂಗ್ವೇಜ್ ಎರಡನ್ನು ಸೇರ್ಕೋಬೇಕು. FM ರೇಡಿಯೋಸ್ ವೋಕಲ್ ಲ್ಯಾಂಗ್ವೇಜ್, ನ್ಯೂಸ್ ಪೇಪರ್ಸ್ ಗ್ರಾಫಿಕಲ್ ಲ್ಯಾಂಗ್ವೇಜ್ ಪ್ಲಸ್ ರಿಟರ್ನ್ ಲ್ಯಾಂಗ್ವೇಜ್, ಟೆಲಿವಿಷನ್ ಗ್ರಾಫಿಕಲ್ ಲ್ಯಾಂಗ್ವೇಜ್, ಮೋಷನ್ ಸ್ಟಿಲ್ ಪಿಕ್ಚರ್ಸ್ ರಿಟರ್ನ್ ಲ್ಯಾಂಗ್ವೇಜ್ ಪ್ಲಸ್ vocal language. Engineering drawing is a graphical language which also uses the written language for effective communication. ಇಲ್ಲಿ ಇಂಜಿನಿಯರಿಂಗ್ ಡ್ರಾಯಿಂಗು ಗ್ರಾಫಿಕಲ್ ಲ್ಯಾಂಗ್ವೇಜ್ ಆಗಿರುತ್ತೆ, ಅದು ತುಂಬ ಎಫೆಕ್ಟಿವ್ ಕಮ್ಯುನಿಕೇಷನ್ ಆಗಬೇಕಂದ್ರೆ ಇದ್ರ ಜೊತೆಗೆ ನಾವು ಏನು ಯೂಸ್ ಮಾಡ್ತೀವಿ, ರಿಟರ್ನ್ ಲ್ಯಾಂಗ್ವೇಜ್ನ ಉಪಯೋಗಿಸ್ತೀವಿ. ಅದಕ್ಕೆ ಹೇಳ್ತಾನೆ ಇಂಜಿನಿಯರಿಂಗ್ ಡ್ರಾಯಿಂಗ್ ಇಸ್ ದ ಗ್ರಾಫಿಕಲ್ ಲ್ಯಾಂಗ್ವೇಜ್ ವಿಚ್ ಆಲ್ಸೋ ಯೂಸಸ್ ದ ರಿಟರ್ನ್ ಲ್ಯಾಂಗ್ವೇಜ್ ಫಾರ್ ಎಫೆಕ್ಟಿವ್ ಕಮ್ಯುನಿಕೇಷನ್. ಅರ್ಥ ಆಯ್ತಲ್ಲ ಇದು? ನೋಡ್ಕೊಳ್ಳಿ. ಇಂಜಿನಿಯರಿಂಗ್ ಡ್ರಾಯಿಂಗ್ ಈಸ್ ದ ಲ್ಯಾಂಗ್ವೇಜ್ ವಿಚ್ ಯೂಸಸ್ ಬೋತ್ ಗ್ರಾಫಿಕಲ್ ಆ್ಯಂಡ್ ರಿಟರ್ನ್ ಲ್ಯಾಂಗ್ವೇಜ್. ಗ್ರಾಫಿಕಲ್ ಲ್ಯಾಂಗ್ವೇಜ್ ಮತ್ತು ರಿಟರ್ನ್ ಲ್ಯಾಂಗ್ವೇಜ್ ಎರಡು ಸೇರಿಕೊಂಡು ತುಂಬ ಎಫೆಕ್ಟಿವ್ ಕಮ್ಯುನಿಕೇಷನ್ ಆಗುತ್ತೆ ಗ್ರಾಫಿಕಲ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಡ್ರಾಯಿಂಗ್ ಅಂದರೆ ಏನು ನೋಡೋಣ ಡೆಫಿನೇಷನ್ನ. A drawing is a graphical representation of object when a person sketches a map or drawing to give direction to another. ಒಬ್ಬ ಡ್ರಾಯಿಂಗ್ನ ಡ್ರಾ ಮಾಡಿದರೆ ಅಥವಾ ಒಂದು ಮ್ಯಾಪ್ನ ಡ್ರಾ ಮಾಡಿದರೆ ಅದು ಒಬ್ಬನಿಗೆ ಡೈರೆಕ್ಷನ್ನ ಕೊಡಬೇಕು, ಅಂಥದಕ್ಕೆ ನಾವು ಡ್ರಾಯಿಂಗ್ ಅಂತ ಕರಿತೀವಿ. ಡ್ರಾಯಿಂಗ್ ಈಸ್ ಎ ಗ್ರಾಫಿಕಲ್ ಕಮ್ಯುನಿಕೇಷನ್. ಗ್ರಾಫಿಕಲ್ ಕಮ್ಯುನಿಕೇಷನ್ ಇನ್ವಾಲ್ವ್ಸ್ ಯೂಸಿಂಗ್ ದ ವಿಜುವಲ್ ಮೆಟೀರಿಯಲ್ಸ್ ಎಕ್ಸ್ಪ್ರೆಸ್ ಐಡಿಯಾಸ್. ಎಕ್ಸ್ಪ್ರೆಸ್ನ ಮಾಡಲಿಕ್ಕೆ ಐಡಿಯಾಸ್ನ ವಿಜುವಲ್ ಮೆಟೀರಿಯಲ್ಸ್ನ ಉಪಯೋಗಿಸ್ತಾನೆ. ಡ್ರಾಯಿಂಗ್ಸ್, ಫೋಟೋಗ್ರಾಫ್ಸ್, ಸ್ಲೈಡ್ಸ್, ಟ್ರಾನ್ಸ್ಪರೆನ್ಸೀಸ್ ಆ್ಯಂಡ್ ಸ್ಕೆಚಸ್ ಆರ್ ಆಲ್ ಫಾರ್ಮ್ ಆಫ್ ಗ್ರಾಫಿಕಲ್ ಕಮ್ಯುನಿಕೇಷನ್. ಡ್ರಾಯಿಂಗ್ ಈಸ್ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಫಾರ್ಮ್ ಆಫ್ ಗ್ರಾಫಿಕ್ ಕಮ್ಯುನಿಕೇಷನ್. ಡ್ರಾಯಿಂಗ್ ಅನ್ನೋದು ತುಂಬ ಮೋಸ್ಟ್ ವೈಡ್ಲಿ ಯೂಸ್ಡ್ ಫಾರ್ಮ್ ಗ್ರಾಫಿಕ್ ಕಮ್ಯುನಿಕೇಷನ್ ಆಗಿರುತ್ತೆ. ಇದರಲ್ಲಿ ಎರಡು ಟೈಪ್ ಇದೆ. ಒಂದು ಆರ್ಟಿಸ್ಟಿಕ್, ಅನದರ್ ಒನ್ ಈಸ್ ಟೆಕ್ನಿಕಲ್ ಡ್ರಾಯಿಂಗ್ ಆರ್ ಇಂಜಿನಿಯರಿಂಗ್ ಡ್ರಾಯಿಂಗ್. ಟೆಕ್ನಿಕಲ್ ಡ್ರಾಯಿಂಗ್ ಇನ್ನೊಂದು ಹೆಸರಿದೆ. ಟೆಕ್ನಿಕಲ್ ಡ್ರಾಯಿಂಗ್ ಈಸ್ ಆಲ್ಸೋ ನೋನ್ ಆ್ಯಸ್ ಇಂಜಿನಿಯರಿಂಗ್ ಡ್ರಾಯಿಂಗ್. ಎ ಡ್ರಾಯಿಂಗ್ ಈಸ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಆಬ್ಜೆಕ್ಟ್ when a person sketches a map or drawing to give direction to another. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಇಲ್ಲಿ ನೋಡಿ, ಡ್ರಾಯಿಂಗ್ ಅನ್ನೋದು ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಗಿರುತ್ತೆ. ಒಂದು ಆಬ್ಜೆಕ್ಟ್ನ ಡ್ರಾನ ಮಾಡ್ತಾನೆ, ಸ್ಕೆಚಸ್ ಆಗ್ತಾನೆ ಅಥವಾ ಮ್ಯಾಪ್ನ ಬರೀತಾನೆ, ಅದು ನೋಡಿದರೆ ಒಬ್ಬನಿಗೆ ಒಂದು ಡೈರೆಕ್ಷನ್ ಕೊಡೋ ರೀತಿಯಲ್ಲಿ ಇರಬೇಕಾಗತ್ತೆ. ಅಂಥದಕ್ಕೆ ನಾವು ಡ್ರಾಯಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಡೆಫಿನೇಷನ್ ನೋಡೋಣ. Engineering drawing can be defined as the graphical representation of an idea or a concept or an object. ಇಂಥದಕ್ಕೆ ನಾವು ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂತ ಕರಿತೀವಿ. ಇಂಜಿನಿಯರಿಂಗ್ ಡ್ರಾಯಿಂಗ್ ಈಸ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ವಿಚ್ ಆಲ್ಸೋ ಯೂಸಸ್ ಎ ರಿಟರ್ನ್ ಲ್ಯಾಂಗ್ವೇಜ್ ಫಾರ್ ಎಫೆಕ್ಟಿವ್ ಕಮ್ಯುನಿಕೇಷನ್. It is used by all the countries with different languages. Engineering drawing is universal language. ಇಂಜಿನಿಯರಿಂಗ್ ಡ್ರಾಯಿಂಗ್ ಅನ್ನೋದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಆಗಿರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಲೈನ್ಸ್ ಆ್ಯಂಡ್ ಇಟ್ಸ್ ಆಲ್ಫಾಬೆಟ್ಸ್. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಲೈನ್ಸ್ಗಳನ್ನ ಡ್ರಾ ಮಾಡ್ತಾನೆ ಆ್ಯಂಡ್ ದೆನ್ ಆಲ್ಫಾಬೆಟ್ಸ್ಗಳನ್ನ ಉಪಯೋಗಿಸ್ತಾನೆ. ಇಂಜಿನಿಯರಿಂಗ್ ಡ್ರಾಯಿಂಗ್ ಇಸ್ ದ ಲ್ಯಾಂಗ್ವೇಜ್ ಆಫ್ ಇಂಜಿನಿಯರ್ಸ್. ಇಂಜಿನಿಯರಿಂಗ್ ಡ್ರಾಯಿಂಗ್ ಅನ್ನೋದು ಇಂಜಿನಿಯರ್ಸ್ಗಳ ಒಂದು ಭಾಷೆ ಆಗಿರುತ್ತೆ. ಅದಕ್ಕೆ ಹೇಳ್ತಾನೆ ಇಂಜಿನಿಯರಿಂಗ್ ಡ್ರಾಯಿಂಗ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಇಂಜಿನಿಯರ್ಸ್. ಆ್ಯಂಡ್ ದೆನ್ ಟೆಕ್ನಿಕಲ್ ಡ್ರಾಯಿಂಗ್ ಆಫ್ಟನ್ ಕಂಟೈನ್ಸ್ ಡೈಮೆನ್ಷನ್ಸ್. ಅಲ್ಲಿ ಒಂದು ಸ್ಪೇಸ್ ಬಿಡಬೇಕಿತ್ತು, ಬಿಟ್ಟಿಲ್ಲ ನೋಡಿ, ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಕಂಟೈನ್ಸ್ ಸ್ಪೇಸ್, ಡೈಮೆನ್ಷನ್ಸ್, ನೋಟ್ಸ್ ಆ್ಯಂಡ್ ಸ್ಪೆಸಿಫಿಕೇಷನ್ಸ್ ಇನ್ ಅಡಿಷನ್ ಟು ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಇಷ್ಟೂ ಆಫ್ಟನ್ ಆಗಿರುತ್ತೆ. ನೆಕ್ಸ್ಟ್ ಹಾಗೆ ಹೋಗೋಣ. ಇಂಜಿನಿಯರಿಂಗ್ ಡ್ರಾಯಿಂಗ್ ಇಟ್ಸ್ ಇಂಪಾರ್ಟೆನ್ಸ್. ಟೈಪ್ಸ್ ಆಫ್ ಇಂಪಾರ್ಟೆನ್ಸ್ ಆಫ್ ಇಂಜಿನಿಯರಿಂಗ್ ಡ್ರಾಯಿಂಗ್. ಒನ್ ಪಿಕ್ಚರ್ ವರ್ತ್ 1000 ವರ್ಡ್ಸ್. ನಿಮಗೆ ಕ್ಲಾಸಲ್ಲಿ ನಾನು ಹೇಳಿದೆ, ಒಂದು ಪಿಕ್ಚರ್, ಒಂದು ಚಿತ್ರದ ಬೆಲೆ 1000 ಪದಗಳಿಗೆ ಸಮವಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಯಾವ್ಯಾವ ಫೀಲ್ಡಲ್ಲಿ ಇಂಜಿನಿಯರಿಂಗ್ ಡ್ರಾಯಿಂಗ್ನ ಉಪಯೋಗಿಸ್ತೀವಿ. ಟೆಕ್ನಿಕಲ್ ಡ್ರಾಯಿಂಗ್ಸ್ ಈಸ್ ದ ಪ್ರಿಫರ್ಡ್ ಮೆಥಡ್ ಆಫ್ ಡ್ರಾಫ್ಟಿಂಗ್ ಇನ್ ಆಲ್ ಇಂಜಿನಿಯರಿಂಗ್ ಫೀಲ್ಡ್ಸ್ ಇನ್ಕ್ಲೂಡಿಂಗ್ ಬಟ್ ನಾಟ್ ಲಿಮಿಟೆಡ್ ಟು ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್. ಇಷ್ಟು ಜನನ ಈ ಫೀಲ್ಡ್ಗಳಲ್ಲಿ ನಾವು ಇಂಜಿನಿಯರಿಂಗ್ ಡ್ರಾಯಿಂಗ್ನ ಉಪಯೋಗಿಸ್ತೀವಿ. ನಿಮಗೆ ಹೇಳಿದೆ ನಾನು ಫೀಲ್ಡ್ಸ್ಗಳಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡ್ರಾಯಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡ್ರಾಯಿಂಗ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಡ್ರಾಯಿಂಗ್
ಆ್ಯಂಡ್ ದೆನ್ ಸಿವಿಲ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂತ ಹೇಳಿದೆ ನಾನು. ಹಾಗೆಯೇ ಇಲ್ಲೂ ಅಷ್ಟೇ ಇಷ್ಟು ಫೀಲ್ಡ್ಸ್ಗಳಲ್ಲಿ ನಾವು ಈ ಇಂಜಿನಿಯರಿಂಗ್ ಡ್ರಾಯಿಂಗ್ ಮೆಥಡ್ನ ಉಪಯೋಗಿಸ್ತೀವಿ. ಇಂಜಿನಿಯರಿಂಗ್ ಡ್ರಾಯಿಂಗ್ ಆರ್ ಟೆಕ್ನಿಕಲ್ ಡ್ರಾಯಿಂಗ್ ಈಸ್ ಪ್ರಿಫರ್ಡ್ ಮೆಥಡ್ ಆಫ್ ಡ್ರಾಫ್ಟಿಂಗ್ ಇನ್ ಆಲ್ ಇಂಜಿನಿಯರಿಂಗ್ ಫೀಲ್ಡ್ಸ್. ಯಾವ್ಯಾವ ಆಲ್ ಇಂಜಿನಿಯರಿಂಗ್ ಫೀಲ್ಡ್ಸ್ಗಳಿದೆ ಅಲ್ಲೆಲ್ಲದನ್ನು ಈ ಟೆಕ್ನಿಕಲ್ ಡ್ರಾಯಿಂಗ್ ಮೆಥಡ್ನ ಉಪಯೋಗಿಸ್ತಾರೆ ಇಂಜಿನಿಯರ್ಸ್ಗಳು. ಹಾಗೆಯೇ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಪರ್ಪಸ್ ಆಫ್ ಸ್ಟಡಿಂಗ್ ಇಂಜಿನಿಯರಿಂಗ್ ಡ್ರಾಯಿಂಗ್. ಇಂಜಿನಿಯರಿಂಗ್ ಡ್ರಾಯಿಂಗ್ನ ಸ್ಟಡಿ ಮಾಡೋಕ್ಕೆ ಏನು ಪರ್ಪಸ್ ಇದೆ? ಟು ಡೆವಲಪ್ ದ ಎಬಿಲಿಟಿ ಟು ಪ್ರೊಡ್ಯೂಸ್ ಸಿಂಪಲ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಆ್ಯಂಡ್ ಸ್ಕೆಚಸ್ ಬೇಸ್ಡ್ ಆನ್ ದ ಕರೆಂಟ್ ಪ್ರಾಕ್ಟೀಸ್. ನೆಕ್ಸ್ಟ್ ಸೆಕೆಂಡ್ ಒನ್, to develop the skills to read manufacturing and construction drawings used in industry. Next third one is to develop a working knowledge of layout of plant and equipment. Istu purpose ಗಳಿದೆ. To develop ability to produce the simple engineering drawing. To develop ability to produce simple engineering drawing and sketches based on current practice. To develop the skills to read manufacturing and construction drawings used in industry. ಕಂಪ್ನಿಗಳಲ್ಲಿ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಡ್ರಾಯಿಂಗ್ಸ್ಗಳನ್ನ ಬಳಸ್ತಾರೆ. ಹಾಗೆಯೇ ನೆಕ್ಸ್ಟ್ ನೋಡೋಣ. ಮೇನ್ ಟೈಪ್ಸ್ ಆಫ್ ಇಂಜಿನಿಯರಿಂಗ್ ಡ್ರಾಯಿಂಗ್ಸ್. ರಿಗಾರ್ಡ್ಲೆಸ್ ಆಫ್ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ದ ಇಂಜಿನಿಯರಿಂಗ್ ಡ್ರಾಯಿಂಗ್ ಈಸ್ ಯೂಸ್ಡ್. However, based on the major engineering branches, engineering drawing can be classified as follows. First one is mechanical engineering drawing, second one is electrical engineering drawing, third one is electronics engineering drawing, fourth one is civil engineering drawing. ಈ 4 ಫೀಲ್ಡ್ಗಳಲ್ಲಿ ಇಂಜಿನಿಯರಿಂಗ್ ಡ್ರಾಯಿಂಗ್ನ ಉಪಯೋಗಿಸ್ತೀವಿ. ಮೇನ್ ಬಂದು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಆ್ಯಂಡ್ ಸಿವಿಲ್. ಇಷ್ಟು 4 ಟ್ರೇಡ್ಸ್ಗಳಲ್ಲೂ ಅಥವಾ ಬ್ರಾಂಚಸ್ಗಳಲ್ಲೂ ನಾವು ಇಂಜಿನಿಯರಿಂಗ್ ಡ್ರಾಯಿಂಗ್ನ ಉಪಯೋಗಿಸ್ತೀವಿ. ಅವನು ಹೇಳ್ತಾನೆ ಅದಕ್ಕೆ ರಿಗಾರ್ಡ್ಲೆಸ್ ಆಫ್ ಬ್ರಾಂಚಸ್ ಆಫ್ ಇಂಜಿನಿಯರಿಂಗ್ ಈಸ್ ದ ಇಂಜಿನಿಯರಿಂಗ್ ಡ್ರಾಯಿಂಗ್ ಈಸ್ ಯೂಸ್ಡ್. ಇಂಜಿನಿಯರಿಂಗ್ ಡ್ರಾಯಿಂಗ್ ಈಸ್ ಯೂಸ್ಡ್. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡ್ರಾಯಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡ್ರಾಯಿಂಗ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಆ್ಯಂಡ್ ದೆನ್ ಫೈನಲಿ ಸಿವಿಲ್ ಇಂಜಿನಿಯರಿಂಗ್ ಡ್ರಾಯಿಂಗ್. ಹಾಗೆ ಒಂದು ಡಯಾಗ್ರಾಮ್ ಬರುತ್ತೆ ನೋಡಿ, ಕ್ಲಾಸಿಫಿಕೇಷನ್ ಇಂಜಿನಿಯರಿಂಗ್ ಡ್ರಾಯಿಂಗ್ನ ಹೇಗೆ ನಾವು ಕ್ಲಾಸಿಫೈ ಮಾಡಿದ್ದೀವಿ ಅಂತ. ದೇರ್ ಆರ್ 4 ಕ್ಲಾಸಿಫಿಕೇಷನ್ಸ್ ಆರ್ ದೇರ್ ಇನ್ ದ ಇಂಜಿನಿಯರಿಂಗ್ ಡ್ರಾಯಿಂಗ್. ಫಸ್ಟ್ ಒನ್ ಈಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡ್ರಾಯಿಂಗ್, ಸೆಕೆಂಡ್ ಒನ್ ಈಸ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡ್ರಾಯಿಂಗ್, ನೆಕ್ಸ್ಟ್ ಥರ್ಡ್ ಒನ್ ಈಸ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಡ್ರಾಯಿಂಗ್, ಫೈನಲಿ last one is civil engineering drawing. This is the classification of engineering drawing. Again next ನೋಡೋಣ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡ್ರಾಯಿಂಗ್ಸ್. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡ್ರಾಯಿಂಗ್ಸಲ್ಲಿ ಏನೇನು ಇಂಪಾರ್ಟೆಂಟ್ ಡ್ರಾಯಿಂಗ್ಸ್ಗಳು ಬರುತ್ತೆ ಅಂತ. ಸಮ್ ಎಕ್ಸಾಂಪಲ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡ್ರಾಯಿಂಗ್ಸ್ ಆರ್ ಪಾರ್ಟ್ ಆ್ಯಂಡ್ ಅಸೆಂಬ್ಲಿ ಡ್ರಾಯಿಂಗ್ಸ್. ಪಾರ್ಟ್ ಮತ್ತು ಅಸೆಂಬ್ಲಿ ಡ್ರಾಯಿಂಗ್ಸ್ ಇರುತ್ತೆ, ರಿವಿಟೆಡ್ ಜಾಯಿಂಟ್ಸ್ ಇರುತ್ತೆ, ವೆಲ್ಡೆಡ್ ಜಾಯಿಂಟ್ಸ್ ಇರುತ್ತೆ, ಫ್ಯಾಬ್ರಿಕೇಷನ್ ಡ್ರಾಯಿಂಗ್ಸ್ ಇರುತ್ತೆ, ನ್ಯೂಮ್ಯಾಟಿಕ್ಸ್ ಆ್ಯಂಡ್ ಹೈಡ್ರಾಲಿಕ್ಸ್ ಡ್ರಾಯಿಂಗ್ಸ್ ಇರುತ್ತೆ, ಆ್ಯಂಡ್ ದೆನ್ 5 ಪ್ಲೈನ್ ಡಯಾಗ್ರಾಮ್ಸ್ ಇರುತ್ತೆ, ಆ್ಯಂಡ್ ದೆನ್ ಕೀ ಕಪ್ಲಿಂಗ್ ಡಯಾಗ್ರಾಮ್ಸ್ ಇರುತ್ತೆ. ಇಷ್ಟು ಡ್ರಾಯಿಂಗ್ಸ್ ಇನ್ವಾಲ್ವ್ ಆಗಿರುತ್ತೆ ಈ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡ್ರಾಯಿಂಗಲ್ಲಿ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡ್ರಾಯಿಂಗ್ ನೋಡೋಣ. ಈ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡ್ರಾಯಿಂಗಲ್ಲಿ ಯಾವ್ಯಾವ ಡ್ರಾಯಿಂಗ್ಸ್ಗಳಿರುತ್ತೆ, ಡಯಾಗ್ರಾಮ್ಸ್ಗಳಿರುತ್ತೆ ಅಂತ. ವೈರಿಂಗ್ ಡಯಾಗ್ರಾಮ್ಸ್ ಆಫ್ ಓಮ್ ಆ್ಯಂಡ್ ಇಂಡಸ್ಟ್ರೀಸ್. ವೈರಿಂಗ್ ಡಯಾಗ್ರಾಮ್ ಓಮು ಮತ್ತು ಇಂಡಸ್ಟ್ರೀಸ್ಗಳದ್ದು ಇರುತ್ತೆ. ಸರ್ಕ್ಯೂಟ್ ಡಯಾಗ್ರಾಮ್ಸ್ ಇರುತ್ತೆ, ಆ್ಯಂಡ್ ದೆನ್ ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ ಡಯಾಗ್ರಾಮ್ಸ್ ಇರುತ್ತೆ, ಎಕ್ಸೆಟ್ರಾ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಡ್ರಾಯಿಂಗಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ಸ್ ಇರುತ್ತೆ, ಬ್ಲಾಕ್ ಡಯಾಗ್ರಾಮ್ಸ್ ಇರುತ್ತೆ, ಆ್ಯಂಡ್ ದೆನ್ PCB ಟ್ರ್ಯಾಕ್ಸ್ ಡ್ರಾಯಿಂಗ್ಸ್ ಇರುತ್ತೆ, ಎಕ್ಸೆಟ್ರಾ. ಹಾಗೆಯೇ ಬಂದರೆ ಸಿವಿಲ್ ಇಂಜಿನಿಯರಿಂಗ್ ಡ್ರಾಯಿಂಗ್ಸ್. ಇಲ್ಲಿ ಇಂಜಿನಿಯರ್ ಹತ್ರ ನೀವು ಮನೆಗೆ ಪ್ಲ್ಯಾನ್ ಹಾಕ್ಸ್ಕೊಂಬರಕ್ಕೆ ಹೋಗ್ತೀರಾ ಅಥವಾ ಫ್ರಂಟ್ ಎಲಿವೇಷನ್ ಹಾಕಿಸ್ತೀರಾ ಮನೇನ ಕಟ್ಟಲಿಕ್ಕೆ. ಅಂಥದ್ರಲ್ಲಿ ಸಿವಿಲ್ ಇಂಜಿನಿಯರ್ಸ್ಗಳು ಡ್ರಾಯಿಂಗ್ನ ಡ್ರಾ ಮಾಡಿಕೊಡ್ತಾರೆ. ಪ್ಲ್ಯಾನ್, ಫ್ರಂಟ್ ಎಲಿವೇಷನ್ ಆಫ್ ಹೋಮ್ಸ್ ಟು ಬಿಲ್ಟ್ ಎ ಹೋಮ್ನ ಬಿಲ್ಟ್ ಮಾಡಲಿಕ್ಕೆ ಹಾಕ್ಕೊಡ್ತಾರೆ. ಅದರ ಜೊತೆಗೆ ಫೌಂಡೇಶನ್ ಡ್ರಾಯಿಂಗ್ಸ್ ಹಾಕ್ಕೊಡ್ತಾರೆ. ಫ್ರಂಟ್ ಎಲಿವೇಷನಲ್ಲಿ ಡಿಸೈನ್ ಡ್ರಾಯಿಂಗ್ಸ್ಗಳನ್ನ ಮಾಡಿಕೊಡ್ತಾರೆ. ಅಂಥವ್ರಿಗೆ ನಾವು ಸಿವಿಲ್ ಇಂಜಿನಿಯರ್ಸ್ ಅಂತ ಕರಿತೀವಿ. ಆ ಸಿವಿಲ್ ಇಂಜಿನಿಯರ್ಸ್ಗಳು ನಿಮಗೆ ಏನು ಸ್ಕೆಚ್ನ ಅಥವಾ ಪ್ಲ್ಯಾನ್ಗಳನ್ನ ರೆಡಿ ಮಾಡಿಕೊಡ್ತಾರೆ, ಅದಕ್ಕೆ ನಾವು ಸಿವಿಲ್ ಇಂಜಿನಿಯರಿಂಗ್ ಡ್ರಾಯಿಂಗ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಿಲ್ಲ ಡಿಯರ್ ಸ್ಟೂಡೆಂಟ್ಸ್? ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡ್ರಾಯಿಂಗ್ಸ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡ್ರಾಯಿಂಗ್ಸ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಡ್ರಾಯಿಂಗ್ಸ್, ಆ್ಯಂಡ್ ದೆನ್ ಸಿವಿಲ್ ಇಂಜಿನಿಯರಿಂಗ್ ಡ್ರಾಯಿಂಗ್ಸ್. ಅವ್ರವ್ರದ್ದೇ ಫೀಲ್ಡಲ್ಲಿ ಆ ಬ್ರಾಂಚಸ್ಗಳಲ್ಲಿ ಅವ್ರಿಗೆ ಕನ್ಸರ್ನ್ ಇರೋಂಥ ಡ್ರಾಯಿಂಗ್ಸ್ಗಳನ್ನ
ಡ್ರಾ ಮಾಡ್ತಾರೆ. ಹಾಗಾಗಿ ಆ ಡ್ರಾಯಿಂಗ್ಸ್ಗಳನ್ನ ಅವರು ಉಪಯೋಗಿಸ್ತಾರೆ, ಸ್ಟಡಿ ಮಾಡ್ತಾರೆ, ರೀಡ್ ಮಾಡ್ತಾರೆ, ಆ್ಯಂಡ್ ದೆನ್ ಪ್ರೊಡಕ್ಷನ್ನ ಮಾಡ್ತಾರೆ, ರೆಕ್ಟಿಫೈ ಮಾಡ್ತಾರೆ ಅಥವಾ ಇನ್ಸ್ಟಾಲೇಷನ್ ಮಾಡ್ತಾರೆ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಆಗಿ ಡ್ರಾಯಿಂಗ್ಸ್ನ ನೋಡ್ತಾ ಹೋಗೋಣ. ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡ್ರಾಯಿಂಗ್ಸ್ ಇದೆ. ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡ್ರಾಯಿಂಗ್ಸಲ್ಲಿ ಒಂದು ಡ್ರಾಯಿಂಗ್ನ ನೋಡಿ. ಫಸ್ಟ್ ಟಾಪಲ್ಲಿರೋಂಥದ್ದು ಫಸ್ಟ್ ಒಂದು ಡ್ರಾಯಿಂಗಲ್ಲಿ ಫಿಗರ್ ನಂಬರ್ 2ನಲ್ಲಿ ಒಂದು ಆಬ್ಜೆಕ್ಟ್ನ ಕೊಟ್ಟಿದ್ದಾನೆ. ಅದು 3D ಡ್ರಾಯಿಂಗ್ಸ್ ಇರುತ್ತೆ. ಅದ್ರ ಕೆಳಗೆ 2D ಡ್ರಾಯಿಂಗ್ಸ್ನ ಡ್ರಾ ಮಾಡಿ ತೋರಿಸ್ತೇನೆ. ಫ್ರಂಟ್ ವ್ಯೂ, ಟಾಪ್ ವ್ಯೂ, ಸೈಡ್ ವ್ಯೂನ ಅನಲೈಸ್ ಮಾಡಿ. ಹಾಗೆಯೇ ನೆಕ್ಸ್ಟ್ ಇಲ್ಲಿ ಒಂದು ರಿವಿಟೆಡ್ ಜಾಯಿಂಟ್ಸ್ ಡ್ರಾಯಿಂಗ್ ಶೀಟ್ನ ಕೊಡ್ತಾನೆ. ಹಾಗೆ ಫೋನ್ನ ಸ್ವಲ್ಪ ಟಿಲ್ಟ್ ಮಾಡಿ ನೋಡಿ, ಡೈರೆಕ್ಷನ್ನ ನೋಡಿಕೊಂಡು. ಇಲ್ಲಿ ನಿಮಗೆ ಒಂದು ರಿವಿಟೆಡ್ ಜಾಯಿಂಟ್ಸ್ನ ಸೆಕ್ಷನಲ್ ವ್ಯೂನ ಕೊಟ್ಟಿದ್ದಾನೆ, ಫ್ರಂಟ್ ವ್ಯೂನ, ಹಾಗೆ ಟಾಪ್ ವ್ಯೂನ ಕೊಟ್ಟಿದ್ದಾನೆ. ಇದು ನೆಕ್ಸ್ಟ್ ಹೋಗ್ತಾ ಡ್ರಾಯಿಂಗ್ಸ್ನ ಡ್ರಾ ಮಾಡಿಸ್ತೀವಿ, ಇವೆರಡೂ ಮೆಕ್ಯಾನಿಕಲ್ ಡ್ರಾಯಿಂಗ್ಸ್ನ. ಹಾಗೆ ನೆಕ್ಸ್ಟ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡ್ರಾಯಿಂಗ್ನ ನೋಡೋಣ. ಇಲ್ಲಿ ಒಂದು ಬಲ್ಬ್ ವೈರಿಂಗ್ ಡಯಾಗ್ರಾಮ್ನ ಕೊಟ್ಟಿದ್ದಾನೆ. ಒಂದು 12 ವೋಲ್ಟ್ಸ್ ಸಪ್ಲೈನ ಕೊಡ್ತಾನೆ, ಪಾಸಿಟಿವ್ ಮತ್ತು ನೆಗೆಟಿವ್ ಪೊಲಾರಿಟೀಸ್ನ. ಅದನ್ನು ತೊಗೊಂಡೋಗಿ ಒಂದು ಸ್ವಿಚ್ನ ಕನೆಕ್ಟ್ ಮಾಡಿ ಬಲ್ಪಿಗೆ ಕೊಡ್ಬೋದು. ಹಾಗೆ ಡೈರೆಕ್ಟಾಗಿ ಬೇಕಾದ್ರೂ ಬಲ್ಪಿಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಪೊಲಾರಿಟೀಸ್ನ ಕೊಟ್ಟು ಆನ್ ಮಾಡ್ಬೋದು. ಇದು ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಆಗಿರುತ್ತೆ. ಸಿಂಪಲಾಗಿದೆ, ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಹಾಗೆಯೇ ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಡ್ರಾಯಿಂಗ್ನ ನೋಡೋಣ. ಇಲ್ಲಿ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಬರುತ್ತೆ. ಆಡಿಯೋ ಆಂಪ್ಲಿಫೈರ್ದು ಸಿಂಪಲ್ ಸರ್ಕ್ಯೂಟ್ ಇದೆ. ಇದು ನೆಕ್ಸ್ಟ್ ಹೋಗ್ತಾ ನಿಮಗೆ ಬ್ರಾಂಚಲ್ಲಿ ಪ್ರಾಕ್ಟಿಕಲ್ ಮಾಡಿಸ್ತಾರೆ. ಆಡಿಯೋ ಆಂಪ್ಲಿಫೈರ್ ಸರ್ಕ್ಯೂಟ್ನ ಡ್ರಾ ಮಾಡಿಸಿ ಅದಕ್ಕೆ ಪ್ರಾಕ್ಟಿಕಲ್ನ ಮಾಡಿಸ್ತಾರೆ, ಡ್ರಾಯಿಂಗ್ನ ಹಾಕಿಸ್ತಾರೆ. ಅದರಲ್ಲಿ ಥಿಯರಿನೂ ಮಾಡ್ತಾರೆ. ನಮ್ಮ ಡ್ರಾಯಿಂಗ್ಸ್ಗಳಲ್ಲಿ ಥಿಯರಿ, ಪ್ರಾಕ್ಟಿಕಲ್ ಮತ್ತು ಡ್ರಾಯಿಂಗು ಒಂದೇ ವೇನಲ್ಲಿ ಸ್ಟಡಿ ಮಾಡ್ತೀರಾ. ನೆಕ್ಸ್ಟ್ ಸಿವಿಲ್ ಇಂಜಿನಿಯರಿಂಗ್ ಡ್ರಾಯಿಂಗ್ಸ್ನ ನೋಡೋಣ. ಇಲ್ಲಿ ಒಂದು ಪ್ಲ್ಯಾನ್ನ ಹಾಕಿದ್ದಾರೆ. ನಿಮ್ಮ ಮನೆಯಲ್ಲಿ ಇದೆಲ್ಲ ಹಾಗೆ ಅನಲೈಸ್ ಮಾಡ್ಕೊಳ್ಳಿ. ಸೇಮ್ ಪ್ಲ್ಯಾನ್ ಇರುತ್ತೆ. ಇದು ಪ್ಲ್ಯಾನ್ ಬೆಡ್ರೂಮ್, ಕಿಚನ್ ರೂಮ್ ಹಾಗೆ ಇರುತ್ತೆ. ನೆಕ್ಸ್ಟ್ ಕನ್ವೆನ್ಷನ್ಸ್ನ ನೋಡೋಣ. ಇವತ್ತಿನ ಪೀಡಲ್ಲಿ ನೀವು ಕನ್ವೆನ್ಷನ್ಸ್ನ ನೋಡಿದರೆ, ಕನ್ವೆನ್ಷನ್ಸ್ ಅಂದರೆ ಸಿಂಬಲ್ಸ್. ಇಲ್ಲಿ ಯಾವ್ಯಾವ ಮೆಟಲ್ಸ್ಗಳದ್ದು ಕನ್ವೆನ್ಷನ್ಸ್ ಹೇಗೆ ಬರುತ್ತೆ, ಅದರ ಮೆಟೀರಿಯಲ್ಸ್ ಯಾವುದು ಅಂತ ಇದೆ. ಫಸ್ಟ್ ಒಂದು ಮೆಟಲ್ಸ್ ಸಿಂಬಲ್ಸ್ನ ಡ್ರಾ ಮಾಡಿಸಿದ್ದೀನಿ. ಇನ್ನೊಮ್ಮೆ ಡ್ರಾ ಮಾಡಿಕೊಂಡು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರಲ್ಲಿ ಸ್ಟೀಲ್, ಕ್ಯಾಸ್ಟ್ ಐರನ್, ಕಾಪರ್ ಆ್ಯಂಡ್ ಅಲೈಸ್ ಇಷ್ಟನ್ನು ಬರುತ್ತೆ. ಆ್ಯಂಡ್ ಅಲ್ಯೂಮಿನಿಯಂ ಅಲೈಸ್ ಆ್ಯಂಡ್ ಇಟ್ಸ್ ಅಲೈಸ್, ಅಲ್ಯೂಮಿನಿಯಂ ಆ್ಯಂಡ್ ಇಟ್ಸ್ ಅಲೈಸ್ ಇಷ್ಟು ಮೆಟಲ್ಸ್. ನೆಕ್ಸ್ಟ್ ಗ್ಲಾಸಿಗೆ ಬಂದರೆ ಗ್ಲಾಸ್ ಸಿಂಬಲ್ ಇದೆ, ತುಂಬ ಸಿಂಪಲ್ ಆಗಿದೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ ಮೆಟೀರಿಯಲ್ಸ್ ಬಂದು ಗ್ಲಾಸ್ ಆಗಿರುತ್ತೆ. ನೆಕ್ಸ್ಟ್ ಪ್ಯಾಕಿಂಗ್ ಆ್ಯಂಡ್ ಇನ್ಸುಲೇಟಿಂಗ್ ಮೆಟೀರಿಯಲ್ಸ್. ಇದನ್ನು ಕ್ಲಾಸ್ ಮಾಡಬೇಕಾದ್ರೆ ಬಿಟ್ಟಿದ್ದೆ ನಾನು, ಟೈಮ್ ಸಾಕಾಗಲಿಲ್ಲ ಅಂತ. ನೆಕ್ಸ್ಟ್ ಇಲ್ಲಿ ನೋಡ್ಕೊಂಡು ಬರ್ಕೊಳ್ಳಿ. ಇಲ್ಲಿ ಮೇಲೆ ಒಂದು ಸಿಂಬಲ್ನ ನೋಡಿಕೊಂಡು ಫ್ಲೋರಸೆನ್ಸ್, ಸ್ಟೋನ್ವೇರ್, ಮಾರ್ಬಲ್, ಸ್ಲೇಟ್ ಎಕ್ಸೆಟ್ರಾ. ನೆಕ್ಸ್ಟ್ ಪ್ಯಾಕಿಂಗ್ ಇನ್ನೊಂದು ಇನ್ಸುಲೇಷನ್ ಮೆಟೀರಿಯಲ್ ಇನ್ನೊಂದು ಸಿಂಬಲ್ ಇದೆ, ಅದನ್ನು ಡ್ರಾ ಮಾಡಿ ನೋಡ್ಕೊಳ್ಳಿ. ಇಲ್ಲಿ ಆಸ್ಬೆಟಸ್, ಫೈಬರ್, ಫೆಲ್ಟ್, ಸಿಂಥೆಟಿಕ್ ರೆಸಿನ್ಸ್, ಪ್ರಾಡಕ್ಟ್ಸ್, ಪೇಪರ್, ಕೋಕ್, ಲಿನೋನಿಯಂ, ರಬ್ಬರ್, ಲೆದರ್ ವ್ಯಾಕ್ಸ್, ಇನ್ಸುಲೇಟಿಂಗ್ ಆ್ಯಂಡ್ ಫಿಲ್ಲಿಂಗ್ ಮೆಟೀರಿಯಲ್ಸ್ ಎಕ್ಸೆಟ್ರಾ. ನೆಕ್ಸ್ಟ್ ಲಿಕ್ವಿಡ್ ಸಿಂಬಲ್ ತುಂಬ ಸಿಂಪಲ್ ಆಗಿದೆ, ಅದನ್ನು ಸಿಂಬಲ್ನ ನೋಡ್ಕೊಳ್ಳಿ. ವಾಟರ್, ಆಯಿಲ್, ಪೆಟ್ರೋಲ್, ಕೆರೋಸಿನ್. ನೆಕ್ಸ್ಟ್ ವುಡ್ ಸಿಂಬಲ್ ಸಿಂಪಲ್ ಆಗಿದೆ, ವುಡ್ ಆ್ಯಂಡ್ ಪ್ಲೈವುಡ್ಸ್. ಆ್ಯಂಡ್ ದೆನ್ ಫೈನಲಿ ಕಾಂಕ್ರೀಟ್. ನೆಕ್ಸ್ಟ್ ಕಾಂಕ್ರೀಟ್ ಸಿಂಬಲ್ನ ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಗುಡ್ ಲಕ್ ಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಪೀರಿಯಡಲ್ಲಿ